ಒಂದು ಸ್ಟೇಜಿಗೆ ತಲುಪಿಟ್ಟ ಮೇಲೆ, ಮೆಚ್ಯೂರ್ ಸ್ಟೇಜಿಗೆ ತಲುಪಿಟ್ಟ ಮೇಲೆ ನೀವು ಏನು ಮಾಡಿದ್ರೂ ಅದು ಫಾಲ್ ಆಗ್ತಾ ಬರುತ್ತೆ ಹೊರತು ಅದರ ಯುಟಿಲಿಟಿ ಜಾಸ್ತಿ ಆಗ್ತಾ ಹೋಗಲ್ಲ. ಸ್ತ್ರೀಯರಿಗೆ ಪುರುಷರು ಮದುವೆ ಆಗೋದಕ್ಕೆ ಸಿಗೋದೇ ಇಲ್ಲ, ಯುದ್ಧದಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ. ಮಾಂಸಾಹಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಅವ್ರು ಅದನ್ನು ಬಿಡೋದಕ್ಕೆ ತಯಾರಿರೋದಿಲ್ಲ. ಒಂದು ಪ್ರಾಣಿಯ ಮಗುವನ್ನು ಕತ್ತರಿಸಿ ಮತ್ತೆ ಆ ಮಗು ಹುಟ್ಟಲಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆ ಪ್ರಾಣಿ ನಮ್ಮ ಥರನೇ, ಎಲ್ಲ ನಮ್ಮ ಥರನೇ ಆ ಪ್ರಾಣಿಗೆ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಇವಾಗಿನ ಜಗತ್ತಲ್ಲಿ ಯಾರಾದರೂ ಮನುಷ್ಯ ಇದಾನಾ ಅಂತ ಅವರ ಪ್ರಶ್ನೆ. ಸುಗ್ರೀವ ಬಗ್ಗೆ ಹೇಳಿದ್ರಿ, ಅವರು ಅಷ್ಟೊಂದು ಜ್ಞಾನಿಗಳಾಗಿದ್ದರು. ಸೊ ಕಾಲಾನಂತರ ಅವರ ಸಂತತಿ ಆಗಿರ್ಬೋದು ಅಥವಾ ನಾವು ಆಗಿರ್ಬೋದು. ಸೊ ಹೇಗೆ ಆ ಬುದ್ಧಿ ಶಕ್ತಿ ಅನ್ನೋದು ಕ್ಷೀಣಿಸ್ತಾ ಬಂತು, ಆಮೇಲೆ ಆಗಿರುವಂಥವನ್ನೇ ನಾವು ಪ್ರಶ್ನೆ ಮಾಡುವಂಥದ್ದು, ಇದೆಲ್ಲ ಹುಟ್ಟೋದಕ್ಕೆ ಏನು ಕಾರಣಗಳಿರ್ಬೋದು? ಎಕನಾಮಿಕ್ಸಲ್ಲಿ ಒಂದು ಲಾ ಇದೆ, ಡಿಮಿನಿಷಿಂಗ್ ರೇಟ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅಂದರೆ ಏನಿದು ಲಾ ಹೇಳುತ್ತೆ ಅಂದರೆ, ನೀವು ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಒಂದು ರೇಂಜ್ವರೆಗೂ ಅದು ಬೆಳೆಯುತ್ತೆ. ಒಂದು ಸ್ಟೇಜಿಗೆ ತಲುಪಿಟ್ಟ ಮೇಲೆ, ಮೆಚ್ಯೂರ್ ಸ್ಟೇಜಿಗೆ ತಲುಪಿಟ್ಟ ಮೇಲೆ ನೀವು ಏನು ಮಾಡಿದ್ರೂ ಅದು ಫಾಲ್ ಆಗ್ತಾ ಬರುತ್ತೆ ಹೊರತು ಅದರ ಯುಟಿಲಿಟಿ ಜಾಸ್ತಿ ಆಗ್ತಾ ಹೋಗಲ್ಲ. ನಾವು ಒಂದು ಮ್ಯಾಂಗೋ ಎಕ್ಸಾಂಪಲ್ನ ತೊಗೋಬೋದು. ನಮ್ಮ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವಿಂದ ನಾವು ಎಷ್ಟು ತಿಂತಾ ಹೋಗ್ಬೋದು, ತುಂಬ ತಿಂತಾ ಹೋಗಬಹುದು. 1, 2, 3, 4 ಮ್ಯಾಂಗೋ ತಿನ್ನೋವರೆಗೂ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೀಗೆ ಮೇಲೆ ಹೋಗುತ್ತೆ. 5, 6 ಆದಮೇಲೆ ನಾವು ಎಷ್ಟು ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಕೆಳಗೆ ಬೀಳುತ್ತೆ. ಅದೇ ಥರ ನಾಲೆಡ್ಜ್ ಸಿಸ್ಟಮ್ಸು ಭಾರತದಲ್ಲಿ ಮಾರ್ಜಿನಲ್ ಯುಟಿಲಿಟಿ ಥರ ಮೇಲೆ ಬೆಳೀತಾ ಇತ್ತು. ಒಂದು ಸ್ಟೇಜ್ ಆದಮೇಲೆ ಅದು ನೇಚರ್ನ ಲಾನೇ, ಅದು ಆಟೋಮ್ಯಾಟಿಕಲಿ ಕೆಳಗೆ ಬರಲೇಬೇಕು. ಜನಗಳು ಆ ಥರ ಮೈಂಡ್ಸೆಟ್ ಕೆಳಗೆ ಬಂದೇ ಬರುತ್ತೆ. ಆಮೇಲೆ ನಾವು ಬೇರೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತೆಲ್ಲ ಇವತ್ತು ಕರಿತೀವಿ, ಅದು ಸುಳ್ಳು ಅಂತ ಪ್ರೂವ್ ಆಯಿತು ಬಿಡಿ. ಆದರೆ ಅಂತಹ ಥಿಯರಿಗಳನ್ನ ನಂಬ್ಕೊಂಡು ನಾವು ನಮ್ಮವರೇ ಎಲ್ಲಿಂದನೋ ಬಂದಿದ್ದು, ಇಲ್ಲಿದ್ದ ಜನಗಳನ್ನ ಸಾಯಿಸ್ಬಿಟ್ಟು ನಾವಿರೋದು, ಆಲ್ ಆಫ್ ದಟ್ ಬುಲ್ಶಿಟ್. ಏನಕ್ಕೆ ಅಂದರೆ ನಾವು ನಮ್ಮ ರೂಟ್ಸನ್ನು ಮರ್ತು ಬಿಡ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ಇಷ್ಟನೂ ಇರೋದಿಲ್ಲ. ಆ ಮಾರ್ಜಿನಲ್ ಯುಟಿಲಿಟಿ ಆ ಥರ ಡೌನ್ಫಾಲ್ ಆಗೇ ಆಗುತ್ತೆ, ಅದು ಇಟ್ ಈಸ್ ನ್ಯಾಚುರಲ್. ಸರ್, ಈಗ ನಮ್ಮ ರೂಟ್ಸು ಅಂತಂದರೆ, ಈಗ ರಾಮಾಯಣದ ಪ್ರಕಾರ ನಮ್ಮ ರೂಟ್ಸ್ ಎಲ್ಲಿದೆ? ನಮ್ಮ ಭಾರತ ಮುಂಚೆ ತುಂಬ ವಿಸ್ತಾರವಾಗಿತ್ತು. ನಾವು ಜಂಬೂ ದ್ವೀಪ ಅಂದರೆ ಏಷ್ಯಾ, ಅದರಲ್ಲಿ ಭಾರತ ಖಂಡ, ಭರತವರ್ಷ, ಸಬ್ಕಾಂಟಿನೆಂಟ್ ಇಸ್ ಭಾರತ. ಮಹಾಭಾರತನೂ ಅಷ್ಟೇ ಅಖಂಡ ಭಾರತ ಅಂತ ನಾವೇನು ಕರಿತೀವಿ, ಅದು ಮಹಾಭಾರತದಲ್ಲೂ ಸಿಗುತ್ತೆ, ರಾಮಾಯಣದಲ್ಲೂ ಸಿಗುತ್ತೆ. ತುಂಬ ಮಟ್ಟಕ್ಕೆ ನಾವು ಎಲ್ಲ ಕಡೆ ಹರಡಿದ್ವಿ ಭೂಮಿಯಲ್ಲಿ. ವೆಸ್ಟಲ್ಲಿ ನಾವೇನು ಕರಿತೀವಿ, ಅಲ್ಲಿ ಇವಾಗ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು, ಅದಕ್ಕೆ ಮುಂಚೆ ಸ್ವಲ್ಪ ಅಲ್ಲಿ ಅಂಥ ಏನು ಡೆವಲಪ್ಮೆಂಟ್ಸ್ ಇರಲಿಲ್ಲ. ರಾಮಾಯಣ ಮಹಾಭಾರತಗಳಲ್ಲಿ ನಮಗೆ ಎಲ್ಲ ಕಡೆಯಿಂದ, ಮಹಾಭಾರತದಲ್ಲಂತೂ ಕುರುಕ್ಷೇತ್ರ ಯುದ್ಧಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ, ಸೇನೆಗಳು ಎಲ್ಲ ಕಡೆಯಿಂದನೂ ಬರುತ್ತೆ. ಆಮೇಲೆ ನಾನು ಪ್ರೂಫ್ ಬಗ್ಗೆ ಮಾತಾಡುವಾಗ ಇದನ್ನು ಮರೆತೆ, ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ರಿಸರ್ಚ್ ಮಾಡ್ತಾರೆ ಮತ್ತು ಇದೆಲ್ಲ ಹೇಳ್ತಾರೆ, ಇದೆಲ್ಲ ಈ ಥರ ನಡೆದಿತ್ತು ಅಂತ. ಆದರೆ ಆ ಥರ ಏನು ರಾಮಾಯಣ ಮಹಾಭಾರತ ಗೊತ್ತೇ ಇಲ್ಲದೆ ಇರೋರು, US ರಿಸರ್ಚರ್ಸ್ ಒಬ್ಬರು 7500 ವರ್ಷಗಳ ಮುಂಚೆ ಇದೇ ಭಾರತ ಸಬ್ಕಾಂಟಿನೆಂಟಲ್ಲಿ ತುಂಬ ಒಂದು ಮಟ್ಟಕ್ಕೆ ಮೇಲ್ ಟು ಫೀಮೇಲ್ ರೇಷಿಯೋ ಅಲ್ಲಿ ವ್ಯತ್ಯಾಸ ಆಗಿತ್ತು. 16:1 ಇನ್ ಅನ್ ಅಬ್ಸಲ್ಯೂಟ್ ರೇಷಿಯೋ, 1:5 ಇನ್ ಅನ್ ಅಬ್ಸಲ್ಯೂಟ್ ರೇಷಿಯೋ. ಅಂದರೆ 5000 ಹೆಂಗಸರಿಗೆ ಒಬ್ಬ ಪುರುಷ ಅಥವಾ 1000 ಪುರುಷರು, ಆ ಥರ ರೇಷಿಯೋಗೆ ಬಂದುಬಿಟ್ಟಿತ್ತು. ಯಾಕಂದರೆ ಒಂದೇ ಸ್ವಲ್ಪ ದಿನಗಳ ಕಾಲದಲ್ಲಿ ತುಂಬ ಜನ ಮೇಲ್ ಸಂತತಿ ಕಡಿಮೆ ಆಗೋಯ್ತು. ಅದು ಇಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಅ ವಾರ್ ಅಂತ ಅವ್ರು ಕನ್ಕ್ಲೂಡ್ ಮಾಡೋದು. ಮತ್ತು ಅಲ್ಲಿ ಜೆನೆಟಿಕ್ಸ್ನ ಅವ್ರು ಸರ್ಚ್ ಮಾಡಿ ನೋಡಿದಾಗ ಈ ವಾರು ಕಸಿನ್ಗಳ ಮಧ್ಯಾಹ್ನ ನಡೆದಿರುವಂತಹ ವಾರ್ ಅಂತ ಅವ್ರು ಕನ್ಕ್ಲೂಡ್ ಮಾಡ್ತಾರೆ. ಅವ್ರಿಗೆ ಮಹಾಭಾರತದ ಬಗ್ಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ ಅವರಿಗೆ. ಅವ್ರ ಕನ್ಕ್ಲೂಷನ್ ಕೊಡೋದು ಹೀಗೆ 7500 ವರ್ಷಗಳ ಹಿಂದೆ ಅಂತ ಕರೆಕ್ಟಾಗಿ ನಿಲೇಶ್ ಓಕ್ ಅವರು ಏನು ಡೇಟ್ ಕೊಟ್ಟಿರ್ತಾರೆ ಅದೇ ಡೇಟ್ಗೆ ಅವರು ಹೇಳಿ, ಈ ಟೈಮಲ್ಲಿ ಈ ಥರ ಯುದ್ಧದಿಂದ ಮೇಲ್ ಟು ಫೀಮೇಲ್ ರೇಷಿಯೋ ತುಂಬ ಮಟ್ಟಕ್ಕೆ ಕೆಳಗೆ ಬಂದುಬಿಟ್ಟಿದೆ, ಮೇಲ್ ರೇಷಿಯೋ. ಯಾಕಂದರೆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮೆನ್, ಹಾಗಾಗಿ ವಿದಿನ್ ದ ಸ್ಪ್ಯಾನ್ ಆಫ್ 18 days ಅಷ್ಟು ಜನ ಸತ್ತಿರುವಾಗ ತುಂಬ ಮಟ್ಟಕ್ಕೆ ವ್ಯತ್ಯಾಸ ಆಗೇ ಆಗುತ್ತೆ. ಅರ್ಜುನ ಕೂಡ ಅದನ್ನು ಮೊದಲನೇ ಚಾಪ್ಟರಲ್ಲೇ ಹೇಳ್ತಾನೆ, ಸ್ತ್ರೀಯರಿಗೆ ಪುರುಷರು ಮದುವೆ ಆಗೋದಕ್ಕೆ ಸಿಗೋದೇ ಇಲ್ಲ, ಯುದ್ಧದಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಆತ ಹೇಳೋದು. ಹಾಗಾಗಿ ಇದೊಂದು ಪ್ರೂಫ್ ನಮಗೆ ಬೇರೆಯವರು ಕೊಡ್ತಾರೆ, ನಾವು ನಂಬೋದಕ್ಕೆ ರೆಡಿ ಇಲ್ಲ. ಅವ್ರು ಹೇಳಿ ಅವ್ರ ಕನ್ಕ್ಲೂಷನ್ನ ನೋಡಿ ಆಬ್ಸಲ್ಯೂಟಾಗಿ ಇದು ಮ್ಯಾಚ್ ಆಗುತ್ತೆ ಅಂತ ನಾವು ಕನ್ಕ್ಲೂಡ್ ಮಾಡ್ಕೊಳ್ತೀವಿ. ಅದೇ ಥರ ನಾವು ಈ ಥರ ಇದನ್ನೆಲ್ಲ ನಂಬೋದಕ್ಕೆ ರೆಡಿ ಇಲ್ಲದೆ ಇರೋವಾಗ ಬೇರೆ ಥಿಯರಿಗಳಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತೀವಿ. ಸರ್, ಈಗ ನೀವು ಮಾತಾಡ್ತಾ ಹಲವಾರು ವಿಚಾರಗಳನ್ನು ಹೇಳಿದೆ. ಒಂದು ಕಡೆ ವಿಜ್ಞಾನ, ಆಮೇಲೆ ಒಂದು ಕಡೆ ಭೌತಶಾಸ್ತ್ರ, ಹಾಗೂ ಏನು ನಮ್ಮ ಭೌಗೋಳಿಕ,
ಈಗ ರಾಮಾಯಣನ ನಾನು ಒಬ್ಬ ಸಾಮಾನ್ಯನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಷ್ಟೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರಲ್ಲ. ಸೊ ಹಾಗಿದ್ದಾಗ ಈ ರಾಮಾಯಣನ ನಾನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಓದಿದಾಗ? ಈಗ ಅಲ್ಲೆಲ್ಲ ಒಂದು ಸ್ಯಾಂಡೀಸ್ ಅಲ್ಲಿ ಏನು ಹೇಳಿದ್ರಿ, ಐಲ್ಯಾಂಡ್ ಅಲ್ಲಿ ಏನೋ ಇದೆ ಅಂತ ಹೇಳಿದ್ರಿ. ಈಗ ನನಗೆ ಸಾಮಾನ್ಯನಾಗಿ ನನಗದು ಗೊತ್ತಿಲ್ಲ. ಸೊ ಹೀಗಿದ್ದಾಗ ನಾನು ರಾಮಾಯಣನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮೊದಲನೇ ನಾನು ಹೇಳೋದು ಫಸ್ಟ್ ವಾಲ್ಮೀಕಿ ರಾಮಾಯಣದಿಂದ ಶುರು ಮಾಡಿ. ಗೀತಾ ಪ್ರೆಸ್ ಗೋರಖ್ಪುರ್ ಅವರು ಅದ್ಭುತ ಕಾರ್ಯ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಗ್ರಂಥಗಳು ಕೂಡ ಕನ್ನಡ ಅನುವಾದದಲ್ಲೇ ಸಿಗುತ್ತೆ ನಿಮಗೆ, ವಿತ್ ಸಂಸ್ಕೃತ್ ಶ್ಲೋಕ ಲೆಫ್ಟ್ ಸೈಡಲ್ಲಿ ಬಲಗಡೆ ನಿಮಗೆ ಅದರದ್ದು ಕನ್ನಡ ಅನುವಾದ ಸಿಗುತ್ತೆ. ನೀವು ಮೊದಲು ಅದನ್ನು ನೀಟಾಗಿ ಓದಿ. ಅದರಿಂದ ನಿಮಗೆ ತುಂಬ ಕಥೆ ಥರ ಇರುತ್ತಷ್ಟೇ, ಕಥೆ ಓದೋದಕ್ಕೆ ನಮಗೇನು ಕಷ್ಟ ಆಗಲ್ಲ. ಅದನ್ನು ನೀಟಾಗಿ ಓದ್ಕೊಂಡು ಬಂದುಬಿಟ್ರೆ ಒಂದು ಐಡಿಯಾ ಅಂತೂ ಬಿಲ್ಡ್ ಆಗಿಬಿಡುತ್ತೆ. ಮೊದಲನೇ ಸತಿಗೆ ಒಂದಷ್ಟು ಮುಖ್ಯ ವಿಚಾರಗಳು ನೆನಪಿರುತ್ತೆ, ಇನ್ನೊಂದಷ್ಟು ನೆನಪಿರೋದಿಲ್ಲ. ದಟ್ಸ್ ಓಕೆ. ಇಂಟರ್ನಲೈಸಿಂಗೋಸ್ಕರ ನಾವು ಇದನ್ನು ಮಾಡೋದು ಗೀತಾ ಪ್ರೆಸ್ ಗೋರಖ್ಪುರಿಂದ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿಲೇಶೋಕ್ ಅಂತ ನಾನೇನು ಹೇಳಿದೆ ಆ ಥರ ರಿಸರ್ಚರ್ಸ್ನ ಫಾಲೋ ಮಾಡಬೇಕು. ಆವಾಗ ನಮಗೆ ತುಂಬ ಮಟ್ಟಕ್ಕೆ ಅಮಿಗನಾಥ ಅಂತ ಒಬ್ಬರಿದ್ದಾರೆ. ಅವರು ತುಂಬ ಚೆನ್ನಾಗಿ ರಾಮಾಯಣ ಮಹಾಭಾರತದ ಬಗ್ಗೆ, ಒರಿಜಿನಲ್ ವಾಲ್ಮೀಕಿ ರಾಮಾಯಣ, ಒರಿಜಿನಲ್ ವ್ಯಾಸ ಮಹಾಭಾರತದ ಬಗ್ಗೆ ಮಾತಾಡ್ತಾರೆ. ಅವ್ರ ಪಾಡ್ಕಾಸ್ಟ್ಗಳು ಕೇಳಿಸ್ಕೊಳ್ಳೋದಾಗಿರ್ಬೋದು. ಅದರ ಮೇಲೆ ನಿಮಗೆ ತುಂಬ ಎಕ್ಸ್ಟ್ರಾ ಐಡಿಯಾಸ್ ಸಿಗ್ತಾ ಹೋಗುತ್ತೆ ಈ ಥರ ಪಾಡ್ಕಾಸ್ಟ್ಗಳಿಂದ. ಜೊತೆಗೆ ನಿಲೇಶೋಕ್ ಅವರು ಅಲ್ಲೆಲ್ಲ ಹೋಗಿ ಅದನ್ನು ತೋರಿಸಿ ಮಾತಾಡ್ತಾರೆ. ರಣವೀರ್ ಅಲಾಹಾಬಾದಿಯ ಅವರ ಪಾಡ್ಕಾಸ್ಟಿಗೆ ನಿಲೇಶೋಕ್ ಅವರು ಬಂದು ಅದರಲ್ಲಿ ಕೂತು ಮಾತಾಡಿದ್ದಾರೆ. ಈ ಥರ ಪ್ರೂಫ್ಗಳು ಏನೇನಿದೆ, ಯಾವಾಗ ನಡೆದಿದ್ದು, ಅದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಏನಿದೆ, ಇವಾಗ ಕ್ಯಾಂಡಲೆಬ್ರಾ ಆಫ್ ಆ್ಯಂಡಿಸ್ ಅದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾವು ಮೊದಲು ಓದಬೇಕಷ್ಟೆ. ಅದಾದಮೇಲೆ ಈ ಥರ ಪಾಡ್ಕಾಸ್ಟ್ಗಳು, ಬೇರೆ ಬೇರೆ ಜನಗಳ ಬುಕ್ಸನ್ನು ಓದ್ತಾ ಹೋದರೆ ಐಡಿಯಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ರಾಮ ಮಾಂಸಾಹಾರಿ ಆಗಿದ್ದರ ಅಥವಾ ಅದ್ರ ಬಗ್ಗೆ ಶಾಸ್ತ್ರಗಳು ಎಲ್ಲಾದರೂ ರಾಮಾಯಣದಲ್ಲಿ ಉಲ್ಲೇಖ ಅನ್ನೋದೆಲ್ಲಾದರೂ ಇದೆಯಾ, ಅಥವಾ ಅದು ಬಿಟ್ಟು ಬೇರೆ ಎಲ್ಲಾದರೂ ಅದ್ರ ಬಗ್ಗೆ ಉಲ್ಲೇಖ ಅನ್ನೋದು ಇದೆಯಾ? ನಾನು ತುಂಬ ದಿನಗಳಿಂದ ಇದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಜನಗಳು ಏನು ಮಾಡ್ತಾರೆ ಅಂದರೆ, ಇವಾಗ ಮಾಂಸಾಹಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಅವರು ಅದನ್ನು ಬಿಡೋದಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಅವ್ರಿಗೆ ಏನಾದರೂ ಜಸ್ಟಿಫಿಕೇಷನ್ ಬೇಕು. ಮನಸ್ಸಿಗೆ ಗೊತ್ತಿರುತ್ತೆ ಮಾಡ್ತಿರೋದು ತಪ್ಪು ಅಂತ, ಆದರೆ ಅವರು ಮನಸ್ಸಿಗೆ ಒಂದು ಜಸ್ಟಿಫಿಕೇಷನ್ ಕೊಟ್ಕೋಬೇಕಲ್ಲ, ನಾನು ಮಾಡ್ತಿರೋದು ಸರಿಯೇ ಇದೆ, ಪರವಾಗಿಲ್ಲ ಮಾಡಿದ್ರೆ ಅಂತ. ಅದಕ್ಕೆ ಈ ಥರ ಎಲ್ಲ ವಿಷಯಗಳಲ್ಲಿ ಜಾಸ್ತಿ ನಂಬಿಕೆ ಇಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನೀವು ಒಂದು ಬಾರಿ ಅವ್ರ ಜೊತೆ ಯಾರಿಗಾದರೂ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಈ ಥರ ಮಾಡಬಾರ್ದು, ಏನು ಹೇಳಿದ್ರೂ ಕೇಳೋದಿಲ್ಲ. ಯಾವ ಹಂತಕ್ಕೆ ಇಳಿತಾರೆ ಅಂದರೆ, ಪ್ಲಾಂಟ್ಸಿಗೆ ನೋವಾಗೋದಿಲ್ವಾ, ಪ್ಲಾಂಟ್ಸ್ ಅಳೋದಿಲ್ವಾ. ನಾವು ಸೈನ್ಸಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ನಮ್ಮ ಟೀಚರ್ ಹೇಳ್ಕೊಟ್ಟಿರ್ತಾರೆ, ಆವಾಗ ಬೇರೆ ಏನೋ ಮಾಡ್ತಿರ್ತೀವಿ ನಾವು ಕ್ಲಾಸಲ್ಲಿ ಕೂತ್ಕೊಂಡು, ಅದಕ್ಕೆ ಇದೆಲ್ಲ ಅರ್ಥ ಆಗಿರೋದಿಲ್ಲ. ಪ್ಲಾಂಟ್ಸಲ್ಲಿ ಬೇಸಿಕ್ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರಲ್ಲ, ಒಂದು ಬ್ರೈನ್ ಇರಲ್ಲ, ಪೇನ್ ರಿಸೆಪ್ಟರ್ಸ್ ಇರಲ್ಲ. ನೋವು ಅನ್ನೋ ಕಾನ್ಸೆಪ್ಟ್ ಇರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆ ನೋವು ರಿಸೀವ್ ಮಾಡ್ಕೊಳ್ಳೋ ಪೇನ್ ರಿಸೆಪ್ಟರ್ಸ್ ಇರಬೇಕು. ಬೆಂಕಿ ಮೇಲೆ ನಾನು ಕೈ ಇಟ್ಟರೆ ತಕ್ಷಣ ರಿಯಾಕ್ಟ್ ಮಾಡ್ತೀನಿ, ಯಾಕಂದರೆ ನನ್ನ ಪೇನ್ ರಿಸೆಪ್ಟರ್ಸು ತಕ್ಷಣ ನನ್ನ ನರ್ವಸ್ ಸಿಸ್ಟಮ್ ಮೂಲಕ ಬ್ರೈನಿಗೆ ಮೆಸೇಜ್ ಕಳಿಸುತ್ತೆ, ಅದು ತಕ್ಷಣ ರಿಯಾಕ್ಟ್ ಮಾಡುತ್ತೆ. ಪ್ಲಾಂಟ್ಸಲ್ಲಿ ಅದು ಇಲ್ಲವೇ ಇಲ್ಲ. ಬ್ರೈನ್ ಇಲ್ಲ, ನರ್ವಸ್ ಸಿಸ್ಟಮ್ ಇಲ್ಲ, ಪೇನ್ ರಿಸೆಪ್ಟರ್ಸ್ ಇಲ್ಲ, ಪೇನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಜೊತೆಗೆ ನಾನು ಕೇಳೋ ಪ್ರಶ್ನೆ ಏನು ಈ ಥರ ಪ್ರಶ್ನೆ ಮಾಡೋರಿಗೆ ಅಂದರೆ, ಒಂದು ಹಣ್ಣು ಅದೇ ಬಿಡತ್ತೆ, ಹಣ್ಣು ಅದಕ್ಕೆ ಭಾರ ಆಗಿ ಮರ ಗಿಡಗಳು ಬೀಳಿಸುತ್ತೆ, ಆ ಹಣ್ಣು ಮತ್ತೆ ಹುಟ್ಟತ್ತೆ ಅದೇ ಮರದಲ್ಲಿ. ಒಂದು ಪ್ರಾಣಿಯ ಮಗುವನ್ನು ಕತ್ತರಿಸಿ ಮತ್ತೆ ಆ ಮಗು ಹುಟ್ಟಲಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆ ಪ್ರಾಣಿ ನಮ್ಮ ಥರನೇ, ಎಲ್ಲ ನಮ್ಮ ಥರನೇ ಆ ಪ್ರಾಣಿಗೆ. ಅದಕ್ಕೂ ಅಮ್ಮ ಅನ್ನೋ ಭಾವನೆ ಇರುತ್ತೆ, ಅಪ್ಪ ಅನ್ನೋ ಭಾವನೆ ಇರುತ್ತೆ. ಎಷ್ಟು ಭಯ. ನೀವು ಒಂದು ಪ್ರಾಣಿನ, ನಾನು ಸಿಂಪಲ್ ಹೇಳೋದೇನೆಂದರೆ, ನೀವು ಮಾಂಸಾಹಾರ ಸೇವಿಸಬೇಕು ಅಂದರೆ ಅಷ್ಟೊಂದು ಆಸೆ ಇದ್ದರೆ, ಒಂದು ಕುರಿನೋ ಕೋಳಿನೋ ಏನು ತಿನ್ನಬೇಕು ಅದನ್ನು ನೀವೇ ತೊಗೊಂಡು ಬಂದು ನಿಮ್ಮ ಕೈಯಾರೆ ಸಾಯಿಸಿ ತಿನ್ನಿ. ಹಾಗೆ ನೀವು ರೆಡಿ ಇದ್ದರೆ ಖಂಡಿತ ತಿನ್ನಿ, ನಾನು ಬೇಡ ಅಂತಲೇ ಹೇಳೋದಿಲ್ಲ. ಆದರೆ ನೀವು ಅದೆಲ್ಲ ಇಲ್ಲ. ಇವಾಗ ನಾವೇನಂದರೆ ಇನ್ಸ್ಟಾಗ್ರಾಮ್ ಬಯೋಲ್ ಮಾತ್ರ #ಆ್ಯನಿಮಲ್ ಲವರ್ ಅಂತ ಬರ್ಕೊಳ್ಬೇಕು, #ಡಾಗ್ ಲವರ್ ಅಂತ ಬರ್ಕೊಳ್ಬೇಕು. ಯಾಕೆ ಡಾಗ್ ಮಾತ್ರ ಆ್ಯನಿಮಲ್ಲ, ಒಂದು ಕುರಿ ಆ್ಯನಿಮಲ್ ಅಲ್ವಾ? ಅದಕ್ಕೆ ನಾವು ಈ ಥರ ಹಿಪೋಕ್ರಸಿ ಇಟ್ಕೊಳ್ಬಾರ್ದು. ಹಾಗೂ ನಾನು ಮಾಂಸ ತಿನ್ನಲೇಬೇಕು ಅಂದರೆ ನೀನೇ ಕೊಂದು ತಿನ್ನು, ಮುಂಚೆ ತಿನ್ನೋರಲ್ಲ ಬೇಟೆ ಆಡಿಕೊಂಡು, ನೀನು ಅದೇ ಥರ ತಿನ್ನು. ನಿನಗೆ ಅದು ಆಗ್ತಿಲ್ಲ ಅಂದರೆ ನಿನ್ನಲ್ಲಿ ರಾಕ್ಷಸತ್ವ ಇಲ್ಲ ಅಂತ. ನಮ್ಮ ಶಾಸ್ತ್ರಗಳು ಹೇಳೋದು ಮಾಂಸಾಹಾರ ಮದ್ಯ ರಾಕ್ಷಸರ ಭೋಜನ. ಅದು ರಾಕ್ಷಸರು ತಿಂತಿದ್ದೇ ಮಾಂಸವನ್ನು, ನರಮಾಂಸವನ್ನು ಕೂಡ ತಿನ್ನೋರು. ಹಾಗಾಗಿ ಮಾಂಸ ಮದ್ಯ ಎರಡೂ ಕೂಡ ರಾಕ್ಷಸರಿಗೆ ಸೇರಿದ್ದು. ಸಾತ್ವಿಕ ಜೀವಿಗಳಿಗೆ ನಾವು ಸತ್ವ ರಜಸ್ಸು ತಮಸ್ಸು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸಾತ್ವಿಕ ಆಹಾರ ಸೇವಿಸಿದ್ರೆ ಭಗವಂತನಿಗೆ ಹತ್ತಿರ ಆಗ್ತೀವಿ. ನಾನ್ ವೆಜ್ ಸೇವಿಸಿದ್ರೆ ಆಟೋಮ್ಯಾಟಿಕಲಿ ಅವರೇ ದೇವಸ್ಥಾನಕ್ಕೆ ಹೋಗೋಲ್ಲ, ಯಾಕಂದರೆ ಅದ್ರಲ್ಲಿ ತಮಸ್ಸಿರುತ್ತೆ, ದೇವರಿಂದ ನಮ್ಮನ್ನು ದೂರ ಸೆಳೆಯುತ್ತದು. ಸಾತ್ವಿಕ ಆಹಾರಗಳು ಮಾತ್ರ ನಮ್ಮನ್ನು ಸತ್ವಭರಿತವಾದ ಜೀವನಕ್ಕೆ ಕೊಂಡೊಯ್ಯುತ್ತೆ ಮತ್ತು ಕೃಷ್ಣನ ಹತ್ತಿರ ಕೊಂಡೊಯ್ಯುತ್ತೆ. ನಾವು ಈ ಥರ ಆರ್ಗ್ಯುಮೆಂಟ್ಸ್, ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ, ಅದು ಒಂದು ನ್ಯೂಸ್ ಚಾನಲಿಂದ ಅದು ಪಟ್ ಅಂತ ವೈರಲ್ ಆಗಿ ಎಲ್ಲರೂ ಕೂಡ ಜಸ್ಟಿಫೈ ಮಾಡೋದಕ್ಕೆ ಶುರು ಮಾಡಿದರು. ವಾಲ್ಮೀಕಿ ರಾಮಾಯಣವನ್ನು ನೋಡಿದ್ರೆ 6-7 ಶ್ಲೋಕಗಳು
ಅದಕ್ಕೆ ಏನೋ ಸಪೋರ್ಟ್ ಮಾಡೋ ಥರ ಕಾಣಿಸತ್ತೆ. ಆದರೆ ಯಾವಾಗ ಆ ಥರ ಆಗತ್ತೆ ಅಂದರೆ ನಾವು ಹೆಂಗೆ ಓದಬೇಕು ತಿಳ್ಕೊಳ್ತಾ ಇದ್ದಾಗ ನಮ್ಗೆ ಆ ಥರ ಓ ಈ ಥರ ಇರ್ಬೋದೇನೋ ಅಂತ ಅಂದ್ಬಿಡುತ್ತೆ. ಇದೇ ಕಾರಣಕ್ಕೆ ಜನಗಳು ಈ ಥರ ಮಾಡ್ತಾರೆ ಅಂತಲೇ ರಾಮಾಯಣದ ಬಿಗಿನಿಂಗಲ್ಲಿ ಒಂದು ಛೋಟಾ ರಾಮಾಯಣ ಇದೆ, ಸಮರಿ. ಸಂಪೂರ್ಣ ರಾಮಾಯಣ ಇದರ ಶ್ಯಾಡೋನಲ್ಲೇ ಓದಬೇಕು ಅಂತ ನಾರದ ಮುನಿಗಳು ನಮಗೆ ಹಾಕ್ಕೊಟ್ಟಿರುವಂತಹ ಬ್ಲೂ ಪ್ರಿಂಟು. ಅದರಲ್ಲಿ ಫಸ್ಟೇ ಹೇಳ್ಬಿಡ್ತಾರೆ, 3ನೇ ಶ್ಲೋಕ ವಾಲ್ಮೀಕಿ ರಾಮಾಯಣ ಬಾಲಕಾಂಡ 1ನೇ ಸರ್ಗ 3ನೇ ಶ್ಲೋಕದಲ್ಲಿ ಚಾರಿತ್ರೇಣ ಚ ಕೋಯುಕ್ತಃ ಸರ್ವಭೂತೇಷು ಕೋಹಿತಃ. ಮುಗಿದೋಯ್ತು ಅಲ್ಲಿಗೆ. ಆಮೇಲೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಅಲ್ಲ ನಾರದ ಮುನಿಗಳು ಹೇಳ್ತಾರೆ, ರಕ್ಷಣಾ ಜೀವಲೋಕಸ್ಯ 2 ಶ್ಲೋಕಗಳಲ್ಲಿ ಸರ್ವಭೂತೇಷು ಕೋಹಿತಃ ರಕ್ಷಣಾ ಜೀವಲೋಕಸ್ಯ ಸ್ಪೆಸಿಫೈ ಮಾಡಿ ರಾಮನ ಬಗ್ಗೆ ಹೇಳ್ತಾರೆ. ಇವರು ವಾಲ್ಮೀಕಿ ಮುನಿಗಳು ಕೇಳ್ತಾರೆ ನಾರದರನ್ನ, ಕೋನ್ವಸ್ಮಿನ್ ಸಾಂಪ್ರತನ್ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಒಂದಷ್ಟು ಲಿಸ್ಟ್ ಕೊಡ್ತಾರೆ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಇವಾಗಿನ ಜಗತ್ತಲ್ಲಿ ಯಾರಾದರೂ ಮನುಷ್ಯ ಇದಾನಾ ಅಂತ ಅವರ ಪ್ರಶ್ನೆ. ಅದರಲ್ಲಿ ಪ್ರಶ್ನೆಯಲ್ಲಿ 3ನೇ ಶ್ಲೋಕದಲ್ಲಿ ಚಾರಿತ್ರೇಣ ಚ ಕೋಯುಕ್ತಃ, ಒಳ್ಳೆ ಚರಿತ್ರೆಯನ್ನು ಹೊಂದಿರೋನು, ಸರ್ವಭೂತೇಷು ಕೋಹಿತಃ, ಎಲ್ಲ ಜೀವಿಗಳಲ್ಲೂ ಹಿತವನ್ನು ಬಯಸೋನು, ಎಲ್ಲ ಜೀವಿಗಳಿಗೂ ಒಳ್ಳೆಯದನ್ನು ಮಾಡೋನು ಯಾರಾದರೂ ಇದಾನ ಅಂತ. ನಾರದ ಮುನಿಗಳು ಅದಕ್ಕೆ ಇನ್ನೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಸೇರಿಸಿ ರಾಮ ಇದು ಅಂತ ಹೇಳ್ತಾರೆ. ಅದರಲ್ಲಿ ಯಾವುದು ಒಂದು ಅಂದರೆ ಜೀವಲೋಕವನ್ನು ರಕ್ಷಣೆ ಮಾಡೋದು ಅಂತ. ಜೀವಲೋಕ ಸರ್ವಭೂತ ಅಂದರೆ ಜನ ಹೇಳ್ಬೋದು, ಇಲ್ಲಪ್ಪ ಮನುಷ್ಯರು ಮಾತ್ರ, ಮನುಷ್ಯರನ್ನು ಸರ್ವಭೂತ ಅಂತ ಕರೀತಾರೆ. ನಾರದ ಮುನಿಗಳು ಅದಕ್ಕೆ ಇನ್ನೂ ಸ್ಪೆಸಿಫೈ ಮಾಡಿ ಜೀವಲೋಕಸ್ಯ ರಕ್ಷಣಾ ಜೀವಲೋಕಸ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಜೀವಲೋಕ ಅಂದರೆ ಯಾವ್ಯಾವುದಕ್ಕೆಲ್ಲ ಜೀವ ಇದೆಯೋ, ಯಾವುದ್ಯಾವುದಕ್ಕೆಲ್ಲ ಒಂದು ಪರಿವಾರ ಅಥವಾ ಇಮೋಷನ್ಸ್ ಅಂತ ನಾವೇನು ಕರಿತೀವಿ, ಆ ಇಮೋಷನಲ್ ಬೀಯಿಂಗ್ಸ್ ಯಾವುದೆಲ್ಲ ಇದೆಯೋ ಅದೆಲ್ಲವನ್ನು ರಾಮ ರಕ್ಷಣೆ ಮಾಡ್ತಾನೆ ಅಂತ. ಅವನು ರಕ್ಷಣೆ ಮಾಡ್ತಾನೆ ಅಂತ ಒಂದು ಕಡೆ ಹೇಳಿ ಅವನೇ ತಿಂತಾನೆ ಅಂತ ಇನ್ನೊಂದು ಕಡೆ ಹೇಳೋಕ್ಕಾಗಲ್ಲ. ಸೊ ಇದೇ ಥರ ನೀವು ನೋಡ್ಕೊಂಡು ಬರಬೇಕು. ನಾನು ಒಂದು 20-25 ಶ್ಲೋಕಗಳನ್ನ ನಾನು ಗುರುತು ಹಾಕಿದ್ದೀನಿ ರಾಮಾಯಣದಲ್ಲಿ. ರಾಮ ಓಪನ್ನಾಗಿ ಹೇಳ್ತಾನೆ, ನಾನು ಇಂತಹ ಆಹಾರಗಳು ಮಾತ್ರ ಸೇವನೆ ಮಾಡೋದು ಅಂತ. ಆತ ಋಷಿ ಜೀವನವನ್ನು ಅರಣ್ಯದಲ್ಲಿ ನಡೆಸೋದು. ಋಷಿಗಳು ಮಾಂಸ ಸೇವನೆ ಮಾಡೋದಿಲ್ಲ, ಅವರು ಫಲ ಮೂಲ ಮತ್ತು ಕಂದ ಅಂತ ಕರೀತಾರೆ. ಫಲಗಳನ್ನು ಮತ್ತು ಮೂಲಗಳನ್ನು, ರೂಟ್ಸು, ಅದನ್ನು ಸೇವನೆ ಮಾಡಿಕೊಂಡು ಜೇನುತುಪ್ಪ ಆ ಥರ ಇದರಲ್ಲಿ ಅವರು ಯಾವುದು ಯಜ್ಞಕ್ಕೆ ಯೋಗ್ಯವೋ ಅದನ್ನು ಅವರು ಸೇವನೆ ಮಾಡ್ತಾರೆ. ರಾಮ ಪಣ ತೊಡೋದು ಮನೆಯಿಂದ ಹೊರಡುವಾಗ ನಾನು ಋಷಿ ಥರ ಜೀವನ ಮಾಡ್ತೀನಿ ಅಂತ ಅಲ್ಲೇ ರೂಲ್ಡ್ ಔಟು, ಮಾಂಸಾಹಾರ ಅಲ್ಲೇ ರೂಲ್ಡ್ ಔಟ್ ಆಗಿಬಿಡುತ್ತೆ. ಇನ್ನೂ ಇದು ಚಿನ್ನದ ಜಿಂಕೆ, ಅದಕ್ಕೋಸ್ಕರ ರಾಮ ಹೋದ, ಅದನ್ನು ತಿನ್ನಕ್ಕೆ ತರಬೇಕಿತ್ತು ಅಂತ ಸೀತೆ ಕೇಳಿದ್ಲು. ಆಲ್ ಆಫ್ ದಟ್ ಇಸ್ ಬುಲ್ಶಿಟ್. ಸೀತೆ ಕೇಳೋದು, ನಾನು ಕೌಸಲ್ಯ ಜೊತೆ ಯಾವ ಜಾಗದಲ್ಲಿ ಇರ್ತೀನೋ ಅಲ್ಲಿ ಅದನ್ನು ಸಾಕಬೇಕು, ನಾನು ನನ್ನ ಪೆಟ್ ಮಾಡ್ಕೊಳ್ಬೇಕು, ಅಷ್ಟು ಚೆನ್ನಾಗಿದೆ ಅದು ಅಂತ ಸೀತೆ ಕೇಳೋದು. ಸೊ ಸೀತೆಯನ್ನು ನಾವು ಜಗದಂಬಿಕಾ ಅಂತ ಕರಿತೀವಿ. ಅವಳು ಜಗದಂಬೆ, ಲಕ್ಷ್ಮಿಯ ಅವತಾರ. ಜಗದಂಬೆ ಅಂದರೆ ಏನರ್ಥ? ಮನುಷ್ಯರಿಗೆ ಮಾತ್ರ ತಾಯಿ ಅಂತಲ್ಲ, ಯಾವ್ಯಾವ ಜೀವಿಗಳಿದೆಯೋ ಎಲ್ಲದಕ್ಕೂ ಅವಳೇ ತಾಯಿ. ಅವಳ ಮಗುವನ್ನು ಅವಳೇ ಕೊಂದು ತಿಂತಾಳೆ ಅಂದರೆ ನಾನ್ಸೆನ್ಸ್ ಅದು. ತುಂಬ ಜಾಗಗಳಲ್ಲಿ, ತುಂಬ ಕಡೆಗಳಲ್ಲಿ ನಾವು ರಾಮ್ ಭದ್ರಾಚಾರ್ಯರಾಗಿರಬಹುದು, ಎಸ್ ರಂಗನ್ ಅವರಾಗಿರಬಹುದು, ಎಲ್ಲರೂ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೆಲ್ಲ ಒಂದಷ್ಟು ಪ್ರಕ್ಷಿಪ್ತವಾಗಿ ಶ್ಲೋಕಗಳು ರಾಮಾಯಣಕ್ಕೆ ಸೇರಿಕೊಂಡಿದೆ. ಅದನ್ನು ಇನ್ನೊಂದಷ್ಟು ಶ್ಲೋಕಗಳು ನಿಮ್ಗೆ ಆ ಥರ ಎಲ್ಲಿ ಮಾಂಸ ಅಂತ ಕಾಣಿಸುತ್ತೋ ಸಂಸ್ಕೃತ ಡಿಕ್ಷನರಿಲಿ ಇವತ್ತು ನೀವು ತೆಗೆದು ನೋಡಬಹುದು. ಫಲದ ಒಳಗಡೆ ಪಲ್ಪ್ ಅಂತ ನಾವೇನು ಕರಿತೀವಿ, ಆ ಪಲ್ಪನ್ನು ಮಾಂಸ ಅಂತ ಕರೀತಾರೆ. ಯಾವ ಹಣ್ಣು ಋಷಿಗಳಿಗೆ ಯಜ್ಞಕ್ಕೆ ಯೋಗ್ಯವೋ ಅದರ ಪಲ್ಪನ್ನು ಮಾಂಸ ಅಂತ ಕರಿತೀವಿ. ನಾನು ಹೇಳೋದು ನಂಬೇಡಿ, ನೀವೇ ಸಂಸ್ಕೃತ ಡಿಕ್ಷನರಿಯಲ್ಲಿ ಇವತ್ತು ತೆಗೆದು ನೋಡಿ. ಪಾಣಿನಿಯವರು ಕೂಡ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಷ್ಟಾಧ್ಯಾಯಿಯಲ್ಲಿ. ಅದೇ ಥರ ಮಾಂಸ ಅಂದರೆ ಫಲದ ಇದು ಅಂತ ಕೂಡ ನಿಮಗೆ ಸಿಗುತ್ತೆ. ನೀವು ಈ ಥರ ಕಾಂಟೆಕ್ಸ್ಟಿಗೆ ತಕ್ಕಂಗೆ ಇಟ್ಕೊಂಡು ನೋಡಿದ್ರೆ ನಿಮಗೆ ಅಯ್ಯೋ ಇದರಲ್ಲಿ ಚಾನ್ಸಸ್ಸೇ ಇಲ್ಲ ರಾಮ ಮಾಂಸಾಹಾರಿ ಆಗೋದಕ್ಕೆ, ಅಷ್ಟು ಚೆನ್ನಾಗಿ ರಾಮನೇ ಹೇಳ್ತಿದ್ದಾನೆ. ಇನ್ನು ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಮಾಂಸ ತಾಮಸ ಆಹಾರ, ಅದನ್ನು ಸೇವಿಸಬಾರ್ದು ಅಂತ. ತಾಮಸಿಕ ಆಹಾರನ ಭಕ್ತರಾದವ್ರು ಸೇವನೆ ಮಾಡಬಾರ್ದು, ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅವನೇ ಮಾಡಿಬಿಟ್ಟು ಅವನೇ ತಿಂತಾನೆ. ಅದು ತುಂಬ ನಾನ್ಸೆನ್ಸು. ಯಾರು ಕಾಂಟೆಕ್ಸ್ಟ್ ಗೊತ್ತಿರಲ್ವೋ ಅವ್ರು ಮಾತ್ರ ಈ ಥರ ಮ್ಯಾನಿಪ್ಯುಲೇಟ್ ಆಗ್ತಾರೆ. ಯಾರಿಗೆ ಕಾಂಟೆಕ್ಸ್ಟ್ ಗೊತ್ತಿರುತ್ತೋ, ಯಾರು ಸಂಪೂರ್ಣವಾಗಿ ರಾಮಾಯಣ ಓದಿರ್ತಾರೋ ಅವ್ರು ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.